ಬೇರೆಯವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮೇಕಪ್ ಆರ್ಟಿಸ್ಟ್ ಲೈಫು ಅಂದ್ರೇ ಹೀಗೆ ಇರುತ್ತೆ, ಎದುರುಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಓದ್ಕೊಂಡಿರೋ ನರ್ಸು ಕೂಡ ರಾತ್ರಿ ನೈಟ್ ಶಿಫ್ಟ್ ಮಾಡಲೇಬೇಕು, ಪೊಲೀಸು ನೈಟ್ ಶಿಫ್ಟ್ ಮಾಡಲೇಬೇಕು ಅಲ್ವಾ. ಹಂಗೇನೆ ನಮ್ಮದು ಪ್ರೊಫೆಷನು ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಹೊರಗಡೆ ಇರಬೇಕಾಗತ್ತೆ, 2 ಗಂಟೆ ರಾತ್ರಿಗೆ ಓಡಬೇಕಾಗತ್ತೆ, 10 ಗಂಟೆ ರಾತ್ರಿಗೆ ಬರಬೇಕಾಗತ್ತೆ. ಇದನ್ನೆಲ್ಲ ಜನ ಮಾತಾಡ್ತಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ನೀವು ಯಾವಾಗ ದುಡಿಯೋದು? ಹಂಗಂದ್ರೆ ನೀವು ಚೆನ್ನಾಗಿ ಓದ್ಕೊಂಡು ಡಾಕ್ಟ್ರೋ, ಇಂಜಿನಿಯರೋ, ಲಾಯರೋ, ಆಫೀಸರೋ ಆಗ್ಬಿಟ್ಟು ಮನೇಲಿ ಇರಬೇಕು. ಮೇಕಪ್ ಆರ್ಟಿಸ್ಟ್ ಕೋರ್ಸಿಗೆ ಬರಬಾರ್ದು ಅಂತ ನಾನು ಹೇಳ್ತೀನಿ. ತುಂಬ ಜನ ಹೆಣ್ಮಕ್ಳ ಹತ್ರ ಬಂದಾಗ ನೈಟಾ ನಾನು ಬರಲ್ಲಪ್ಪ ಮನೇಲಿ ಆಗಂತಾರೆ. ಈಗ ನಿಜ, ಮನೆ ಫಸ್ಟ್ ಆದ್ಯತೆ ಕೊಡಬೇಕು, ಆಗಂತಾರೆ ಈಗಂತಾರೆ ನಿಜ. ಬಟ್ ನಾವು ಹೇಗಿರ್ತೀವಿ ಅದ್ರ ಮೇಲ್ಗಡೆ ಮನೆಯವರು ನಮ್ಮನ್ನ ನಂಬ್ತಾರೆ. ನನ್ನ ಲೈಫ್ ಗುರಿ ಒಂದೇನೆ, ನನ್ಗೆ ಹಸ್ವಿದ್ದಾಗ ಯಾರೋ ಕೂಡ ಬಂದು ನನ್ಗೆ ಅನ್ನ ಹಾಕಲಿಲ್ಲ, ನಾನು ಕಷ್ಟದಲ್ಲಿದ್ದಾಗ ಯಾರೋ ಬಂದು ನನ್ನ ಕೈ ಹಿಡಿಲಿಲ್ಲ. ಬಟ್ ನಾನು ಕಷ್ಟದಲ್ಲಿದ್ದಾಗ ಅನ್ನ ಹಾಕಿ ನನ್ನ ಕೈ ಹಿಡಿದಿರೋದು ನನ್ನ ವೃತ್ತಿನ ನಾನು ಸಾಯೋವರೆಗೂ ನಾನು ಗೌರವಿಸ್ತೀನಿ ಅಂತ ನಾನು ಇವತ್ತು ಬದುಕ್ತಾ ಇದ್ದೀನಿ. ಅದಕ್ಕೆ ಇದರಿಂದ ಅನ್ನ ತಿಂತಾ ಇದ್ದೀನಿ. ಯಾರೇ ಆಗಲಿ ನಿಮ್ಮ ವೃತ್ತಿನ ನೀವು ಗೌರವಿಸಿ. ನೀವು ಏನಾರ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿಬೇಕು ಅನ್ನೋದ್ರೆ ಜನವರಿಯಿಂದ ಸ್ಟಾರ್ಟ್ ಆಗ್ತಾಯಿದೆ, ಬಂದು ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.